ಮಾನ್ಯ ವಿಜಯಶಂಕರ್ ಸಾಹೇಬರು ರಾಜ್ಯಪಾಲರಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಕರ್ನಾಟಕ ರಾಜ್ಯದ ಮೈಸೂರು ಸ್ಥಳಕ್ಕೆ ಅವರ ನಿವೇಶನಕ್ಕೆ ಬಂದಿರ್ತಾರೆ. ಹಾಗಾಗಿ ನಾವು ಮೈಸೂರು ಜಿಲ್ಲೆಯ OBC ಪ್ರಧಾನ ಕಾರ್ಯದರ್ಶಿ ಆಗಿರ್ತೇವೆ. ಅವ್ರಿಗೆ ವಿಶ್ ಮಾಡೋಕ್ಕೆ ಬರ್ತೇವೆ. ಆದರೆ ನಮ್ಮ ಈ ಒಂದು ಲೋಕಸಭಾ ಸದಸ್ಯ ಆಗಿರ್ತಾರೆ, ಮತ್ತು ಸಚಿವರಾಗಿ ಸೇವೆ ಸಲ್ಲಿಸ್ತಿರ್ತಾರೆ, ಮತ್ತು ಲೋಕಸಭೆ ಟಿಕೆಟ್ ವಂಚಿತರಾಗಿರ್ತಾರೆ. ಆದರೂ ಕೂಡ ಈ ದೇಶದ ಭಾರತೀಯ ಜನತಾ ಪಕ್ಷದ ನಮ್ಮ ನರೇಂದ್ರ ಮೋದಿ ಜಿಯವರು ಹಾಗೂ ಅಮಿತ್ ಶಾ ಜಿಯವರು ಮತ್ತು ಈ ರಾಜ್ಯದ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ನಮ್ಮ ಹಿಂದುಳಿದ ವರ್ಗದ ನಾಯಕರಾದ ವಿಜಯಶಂಕರ ಸಾಹೇಬರಿಗೆ ಮೇಘಾಲಯ ರಾಜ್ಯಪಾಲರಾಗಿ ಅಧಿಕಾರನ ಕೊಟ್ಟಿರುತ್ತಾರೆ. ಹಾಗಾಗಿ ಅವ್ರಿಗೆ ಈ ಚಾಮುಂಡೇಶ್ವರಿ ಶ್ರೀಕಂಠೇಶ್ವರ ಒಂದು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೇನೆ. ಒಡನಾಟ ಹೊಂದಿದ್ದಾರೆ, ಹಿರಿಯರು ಇದ್ದಾರೆ. ಬಿಜೆಪಿ ಪಕ್ಷಕ್ಕಾಗಿ ದುಡ್ಡಂತವ್ರು ಗುರುತಿಸುತ್ತೆ ಅಂತ ಅನ್ಸುತ್ತಲ್ಲ? ಹೌದು ಸರ್, ತುಂಬ ಪಕ್ಷಕ್ಕಾಗಿ ತುಂಬ ಸೇವೆ ಸಲ್ಲಿಸಿದ್ದಾರೆ. ಬಿಜೆಪಿ ಪಕ್ಷಕ್ಕಾಗಿ ಅವರು ತಡವಾಗಿ ಆದರೂ ಕೂಡ ನಮ್ಮ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಸೇವೆ ಸಲ್ಲಿಸಲಿ ಅಂತ ಹೇಳಿ ನಾವು ಭಾವಿಸ್ಕೊತೇವೆ. ಅವರು ಒಳ್ಳೆ ಗುಣ ಇದೆ. ನಮ್ಮಲ್ಲಿ ಯಾರೂ ನಿರೀಕ್ಷೆ ಪಟ್ಟಿರಲಿಲ್ಲ. ನಮ್ಮ ರಾಜ್ಯದಲ್ಲಿ ಒಬ್ಬ ಹಿಂದುಳಿದ ನಾಯಕರಾಗಿ, ಸಮಾಜ ನಾಯಕರಾಗಿ ಇವತ್ತು ಹೊರಹೊಮ್ಮಿ ಆದರೂ ಪಕ್ಷ ನಮ್ಮನ್ನು ಗುರುತಿಸಿ ನಮ್ಮ ಸಾಹೇಬರಿಗೆ ಒಂದು ಒಳ್ಳೆ ಹುದ್ದೆ ಕೊಟ್ಟಿದೆ ರಾಜ್ಯದಲ್ಲಿ ಅಂತ ನಾವು ಭಾವಿಸ್ಕೊತೀವಿ. ಕುರುಬ ಸಮಾಜದಲ್ಲಿ ಅಂತ ಅವಕಾಶ ಕೊಟ್ಟಿದೆ. ಒಳ್ಳೆ ನಮ್ಮ ಈ ರಾಜ್ಯದಲ್ಲಿ ಇವತ್ತು ಮರೆಯಲಾರದ ಒಂದು ಸಿಹಿ ಸುದ್ದಿ ನಮಗೆ ಭಾರತೀಯ ಜನತಾ ಪಕ್ಷ ಕೊಟ್ಟಿರೋದು. ನರೇಂದ್ರ ಮೋದಿಜಿಯವರು ಮತ್ತು ಅಮಿತ್ ಶಾ ಜಿಯವರು ಮತ್ತು ಯಡಿಯೂರಪ್ಪ ಅವ್ರ ನೇತೃತ್ವದಲ್ಲಿ ನಮಗೆ ಪಕ್ಷ ಒಳ್ಳೇದು ಮಾಡಿಕೊಟ್ಟಿದೆ ಅಂತ ನಾವು ಖುಷಿಪಟ್ಟಿದ್ದೇವೆ, ಸಂಭ್ರಮಿಸಿದ್ದೇವೆ. ಒಳ್ಳೆ ಆಡಳಿತ ಕೊಡ್ತಾರೆ ಸಾಹೇಬರು ಅಂತ ನಮಗೂ ನಿರೀಕ್ಷೆ ಇದೆ. ಹಿಂದಿನ ಕಾಲದಿಂದ ಕೂಡ ಅವರು ಒಳ್ಳೆ ಆಡಳಿತ ಕೊಟ್ಕೊಂಡು ಬಂದಿದ್ದಾರೆ, ಮುಂದೆನೂ ಕೂಡ ಕೊಡ್ತಾರೆ ಅಂತ ನಮ್ಮ ಅನಿಸಿಕೆ ಇದೆ.